ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ, ಭ್ರಷ್ಟರು, ನಾಡ ಪ್ರೇಮಿಗಳು, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ. ಆತ್ಮೀಯ ಅಮೀನಗಡ ಪಟ್ಟಣ ಪಂಚಾಯಿತಿಯ ಎಲ್ಲ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳು. ಆತ್ಮೀಯರೇ, ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಚುನಾವಣಾ ಪ್ರಚಾರ. ಕೆಆರ್ಎಸ್ ಪಕ್ಷದ ಚುನಾವಣಾ ಪ್ರಚಾರದಲ್ಲಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯಾದಂತ ಶ್ರೀ ನಾಗರಾಜ್ ಎಸ್ ಕಲ್ಕುಟ್ಕರ್ ಅವರ ಪರವಾದಂತಹ ಪ್ರಚಾರದಲ್ಲಿ ನಾವಿವತ್ತು ನಿಮ್ಮ ಊರಿಗೆ ಬಂದಿದ್ದೇವೆ. ಈ ಚುನಾವಣಾ ಪ್ರಚಾರದ ಉಸ್ತುವಾರಿಯನ್ನ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂತ ನಮ್ಮ ಸೋಮ್ ಸುಂದರ್ ಅವರು ವಹಿಸಿಕೊಂಡಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿಯಾಗಿ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿಯಾದಂತ ನಾಗರೆಡ್ಡಿ ಅವರು ಚಿತ್ರದುರ್ಗದಿಂದ ಬಂದಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ಕೆಆರ್ಎಸ್ ಪಕ್ಷದ ನಮ್ಮ 2-3 ದಿನಗಳಿಂದ ನಿರಂತರ ಇನ್ನೋರ್ವ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತ ಶಿವಮೊಗ್ಗದಿಂದ ದಯಾನಂದ್ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಹಾಗೂ ಬಸವನಗೌಡರು, ನಮ್ಮ ದಾದಾಪೀರ್ ಅವರು, ನಮ್ಮ ಮಂಜುನಾಥ್ ಅವರು, ನಮ್ಮ ಅಂಜನಪ್ಪ ಅವರು, ನಮ್ಮ ಕೃಷ್ಣಮೂರ್ತಿ ಅವರು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ ಬಯಸುತ್ತಾ, ಬಂಧುಗಳೇ, ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಅಭ್ಯರ್ಥಿ ಪರವಾದಂತ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೇವೆ. ಈಗಾಗಲೇ ನಿಮಗೆ ಗೊತ್ತಿರುವಂತೆ ಏಪ್ರಿಲ್ 9, 2026ಕ್ಕೆ ಮತದಾನ ನಡೀತಾ ಇದೆ. ಈಗಾಗಲೇ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯನ್ನು ಹೊರತುಪಡಿಸಿ ಈಗಾಗಲೇ ಕಾಂಗ್ರೆಸ್ನವರು, ಬಿಜೆಪಿಯವರು, ಬೇರೆ ಬೇರೆ ಪಕ್ಷದ ಮುಖಂಡರು, ಅಭ್ಯರ್ಥಿಗಳು ಬಂದು ಬೇರೆ ಬೇರೆ ರೀತಿಯಾದಂತ ಸುಳ್ಳು ಒಳ್ಳು ಭರವಸೆಗಳನ್ನ ಕೊಟ್ಟು ಹಲವಾರು ರೀತಿಯಾದಂತ ಮಾಡದೇ ಇರುವಂತ ಕೆಲಸವನ್ನ ಮಾಡ್ತೀನಿ, ಅಮೇನ್ ಗಿಡವನ್ನ ಅಮೆರಿಕ ಮಾಡ್ತೀನಿ, ಅಮೇನ್ ಗಿಡವನ್ನ ಇಂಗ್ಲೆಂಡ್ ಮಾಡ್ತೀನಿ, ಬಾಗಲಕೋಟೆಯನ್ನ ಬ್ಯಾಂಕಾಕ್ ಮಾಡ್ತೀನಿ, ಇದೊಂದ್ಸರಿ ಅವಕಾಶ ಮಾಡಿಕೊಡಿ, ಇದೊಂದ್ಸರಿ ಅವಕಾಶ ಮಾಡಿ ಕೊಡಿ ಅಂತೇಳಿ ಈಗಾಗಲೇ ನಿಮಗೆ ಕೈ ಮುಗಿದು, ಕಾಲು ಮುಗಿದು, ಭುಜದ ಮೇಲೆ ಕೈ ಹಾಕಿ ಒಂದು ಸೆಲ್ಫಿ ತಕ್ಕೊಂಡು ಹೋಗಿರ್ತಾರೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟು ದಿನ ಇರದೇ ಇರುವಂತ ಪ್ರೀತಿ, ಅಮೀನ್ಗಡದ ಜನರ ಮೇಲೆ ಇಷ್ಟು ದಿನ ಇಲ್ಲದಂತ ಪ್ರೀತಿ, ವಿಶ್ವಾಸ ಉಕ್ಕಿ ಬರ್ತಾ ಇದೆ. ಯಾಕೆ ಉಕ್ಕಿ ಬರ್ತಾ ಇದೆ ಅಂತಂದ್ರೆ ಚುನಾವಣೆ ನಡೀತಾ ಇದೆ. ಕೇವಲ ಜೆಸಿಬಿ ಪಕ್ಷದ ನಾಯಕರು, ಜೆಸಿಬಿ ಪಕ್ಷದ ಅಭ್ಯರ್ಥಿಗಳು ಚುನಾವಣೆ ಬಂದಾಗ ಮಾತ್ರ ನೀನು ನಮ್ಮವನು, ನೀನು ನಮ್ಮ ಕುಲದವನು, ನೀನು ನಮ್ಮ ಬಾಂಧವ ಅಂತೇಳಿ ನಿಮ್ಮನ್ನ ತಲೆಯ ಮೇಲೆ ಕೈಯಾಡಿಸಿ 3 ನಾಮ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದನ್ನ ದಯವಿಟ್ಟು ನೀವೆಲ್ಲರೂ ಎಚ್ಚರದಿಂದ ತಪ್ಪಿಸಬೇಕು. ಇವತ್ತು ನಿಮಗೆ ಬಾಗಲಕೋಟೆಗೆ ಅಭಿವೃದ್ಧಿ ಬೇಕಾ ಅಥವಾ ವಂಶ ಪಾರಂಪರ್ಯ ರಾಜಕಾರಣ ಬೇಕಾ? ನಿಮಗೆ ಧರ್ಮ ಬೇಕಾ ಅಧರ್ಮ ಬೇಕಾ? ನಿಮಗೆ ಒಳ್ಳೆಯ ಅಭ್ಯರ್ಥಿ ಬೇಕಾ ಇಲ್ಲ ನಿಮಗೆ ಏನೋ ಭ್ರಷ್ಟಾಚಾರ ಮಾಡುವಂತವನು, ಅಕ್ರಮ ಮಾಡುವಂತವನು ಬೇಕಾ ಅನ್ನುವಂಥದ್ದು ಆಯ್ಕೆ ಮಾಡುವಂತ ನಿರ್ಧಾರ ನಿಮ್ಮಲ್ಲಿದೆ. ಹಾಗಾಗಿ ಕೆಆರ್ಎಸ್ ಪಕ್ಷ ಒಬ್ಬ ಪ್ರಾಮಾಣಿಕವಾದಂತ ವ್ಯಕ್ತಿ, ಒಬ್ಬ ದಕ್ಷ ವ್ಯಕ್ತಿ, ಒಬ್ಬ ವಿದ್ಯಾವಂತ, ಬುದ್ಧಿವಂತ, MSc MTech ಮಾಡಿದಂತ ಅಭ್ಯರ್ಥಿಯಾದಂತ ನಾಗರಾಜ್ ಕಲ್ಕುಟ್ಕರ್ ಅವರನ್ನ ಚುನಾವಣಾ ಕಣಕ್ಕೆ ಇಳಿಸಿದೆ. ನಾಗರಾಜ್ ಕಲ್ಕುಟ್ಕರ್ ಬಗ್ಗೆ ಹೇಳಬೇಕಾದ್ರೆ ಅವರು ಈಗಾಗಲೇ ಸ್ವಚ್ಛ ವಿಧಾನಸಭೆ ಅನ್ನುವಂತ ಅಭಿಯಾನವನ್ನ ಇಡೀ ರಾಜ್ಯಾದ್ಯಂತ ರಾಜ್ಯದ 31 ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಜನರನ್ನ ಜಾಗೃತಿ ಮಾಡುವ ಮೂಲಕ ವಿಧಾನಸಭೆಯ ಗೌರವ ಘನತೆಯನ್ನ ಎತ್ತಿ ಹಿಡಿಯುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಚಿಂತನೆಗಳನ್ನ ಜನರಲ್ಲಿ ಒಳಮೂಡಿಸುವ ಮೂಲಕ ಅಭಿಯಾನಗಳನ್ನು ಮಾಡಿದ್ದಾರೆ. ಇಲ್ಲಿಗೂ ಕೂಡ ಅಮೀನಗಡಕ್ಕೂ ಕೂಡ 4-5 ಸಾರಿ ಬಂದಿದ್ದಾರೇನೋ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಹಾಗಾಗಿ ಬಂಧುಗಳೇ, ಈ ಬಾರಿ ನಡೆಯುವಂತದ್ದು ಧರ್ಮ ಅಧರ್ಮದ ನಡುವಿನ ಯುದ್ಧ. ಹಣಬಲ, ಜಾತಿ ಬಲ, ತೋಳ್ಬಲ ಒಂದು ಕಡೆ ಆದ್ರೆ ಪ್ರಾಮಾಣಿಕತೆ, ಸತ್ಯ, ನ್ಯಾಯ, ಧರ್ಮ ಒಂದು ಕಡೆ. ನೀವು ಯಾವುದಕ್ಕೆ ಬೆಂಬಲಿಸ್ತೀರಿ, ನೀವು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರಿ ಅನ್ನುವಂತ ನಿರ್ಧಾರ ನಿಮ್ಮ ಮೇಲಿದೆ.
ಇವತ್ತು ಬಾಗಲಕೋಟೆಯಲ್ಲಿ ಕಳೆದ 2-3 ದಿನಗಳಿಂದ ನಾನು ಓಡಾಡ್ತಾ ಇದ್ದೀನಿ. ರಸ್ತೆಗಳು ಸರಿ ಇಲ್ಲ, ಚರಂಡಿಗಳು ಸರಿ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಬೀದಿ ದೀಪಗಳು ಸರಿ ಇಲ್ಲ, ಮಕ್ಕಳು ಓದ್ಬೇಕಾದಂತ ಶಾಲೆಗಳು ಸರಿಯಾಗಿಲ್ಲ. ಏನಾದ್ರೂ ಕಾಯಿಲೆ ಬಂತು ಅಂತಂದ್ರೆ ಚಿಕಿತ್ಸೆ ಪಡೀಲಿಕ್ಕೆ ಸರ್ಕಾರಿ ಆಸ್ಪತ್ರೆಗಳಿಲ್ಲ. ಇಂಥ ದುರ್ವ್ಯವಸ್ಥೆಯಲ್ಲಿ, ಇಂಥ ದುರಾಡಳಿತದಲ್ಲಿ ಜೆಸಿಬಿ ಪಕ್ಷಗಳ ಏನು ಕಪಿಮುಷ್ಟಿಗೆ ಒಳಗಾಗಿ ನಾವೆಲ್ಲರೂ ಕೂಡ ಜಾತಿಗೆ, ಹಣಕ್ಕೆ, ಎಂಡಕ್ಕೆ, ಕುಕ್ಕರಿಗೆ, ನಿಕ್ಕರಿಗೆ, ಸೀರೆಗೆ ಓಟ್ ಹಾಕುವಂತ ಚಾಳಿಯನ್ನ ಮುಂದುವರಿಸಿಕೊಂಡು ಬರ್ತಾ ಇದೀವಿ. ಹಿಂಗಾದ್ರೆ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೇನಣ್ಣ? ಹಿಂಗಾದ್ರೆ ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣ ಆಗುತ್ತೇನಣ್ಣ? ಅದಾವುದನ್ನ ಗಮನಿಸಿದಂತ ಜೆಸಿಬಿ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷದ ಮುಖಂಡರು ಇವತ್ತು ನಿಮ್ಮೂರಿಗೆ ಮೇಲಿಂದ ಮೇಲೆ ಬರ್ತಾ ಇದ್ದಾರೆ. ನಿಮ್ಮೂರಲ್ಲಿ ದ್ಯಾಮವ್ವನ ಗುಡಿ ಮುಂದೆ, ದುರ್ಗಮ್ಮನ ಗುಡಿ ಮುಂದೆ, ಯಾವ್ದಾವ್ದೋ ಗುಡಿ ಮುಂದೆ ಏನೋ ಮೀಟಿಂಗ್ ಗಳನ್ನು ಮಾಡ್ತಾ ಇದ್ದಾರೆ. ಅದ್ಯಾವುದು ಕೂಡ ಶಾಶ್ವತ ಅಲ್ಲ. ನಿಮಗೆ ಮಕ್ಮಲ್ ಟೋಪಿ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ನೀವು ಅಂತವ್ರು ಬಂದಾಗ ಹೋಗಿ ದಣಿ ಬಂದ, ಬಾಸ್ ಬಂದ, ಸೌಕಾರ ಬಂದ ಅಂತೇಳಿ ಹೋಗಿ ಉಯ್ನಾರ ಹಾಕೋದೇನೋ, ನೀವು ಅವ್ರನ್ನ ಒತ್ತು ಮೆರೆಸೋದು, ಉಯ್ನಾರ ಹಾಕೋದೇನೋ, ಪಟಾಕಿ ಹಚ್ಚೋದೇನೋ, ಸಿಹಿ ಹಂಚೋದೇನೋ, ಊರ್ ಜನನ ಸೇರ್ಸೋದೇನೋ. ಆದ್ರೆ ನಮ್ಮಂತ ಪ್ರಾಮಾಣಿಕ, ನಿಷ್ಠಾವಂತ, ಇಡೀ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕನಸು ಕಾಣುವಂತ ನಮ್ಮ ಪಕ್ಷದ ಸೈನಿಕರು ಬಂದಿದ್ದಾರೆ. ಯಾರೊಬ್ರು ಕೂಡ ನೀವು ಹತ್ರ ಬಂದು ಮಾತಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವು ತಿನ್ನೋಕೆ, ಉಣ್ಣೋಕೆ, ಕುಡಿಯೋಕೆ ಏನು ಕೊಡೋದಿಲ್ಲ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗಿದೆ. ಅದೇ ಕಾಂಗ್ರೆಸ್ನವ್ರು ಬಂದ್ರೆ, ಜೆಡಿಎಸ್ನವ್ರು ಬಂದ್ರೆ, ಬಿಜೆಪಿನ ಬಂದ್ರೆ ಒಗ್ಗರಣೆ ಮಿರ್ಚಿ ಸಿಗ್ತೈತೇನೋ ಹೋದ್ರೆ ರಾತ್ರಿಗೆ 90 ಸಿಗ್ತೈತೇನೋ ಹೋದ್ರೆ ಅನ್ನುವಂತ ಭಾವನೆಯಿಂದ ನೀವು ಹೋಗಿ ಅಲ್ಲಿ ಗುಲಾಮರಾಗಿ, ಒಂದರ್ಥದಲ್ಲಿ ಗುಲಾಮರಾಗಿ ಕೈ ಕೊಟ್ಕೊಂಡು ಅವರು ಸುಳ್ಳು ಹೇಳಿದ್ರು ಚಪ್ಪಳೆ ಬಡ್ತೀರಿ. ಅವರು ಏನೇ ಕೈಲಾಗದಂತ ಕೆಲಸವೂ ಹೇಳಿದ್ರೆ ಕೂಡ ಕೈ ಚಪ್ಪಾಳೆ ತಟ್ಟಿ ಜೈಕಾರ ಹಾಕಿ ಬರುವಂತ ವ್ಯವಸ್ಥೆಗೆ ಜನರು ಒಳಗಾಗಿದ್ದೀರಿ. ಹಾಗಾಗಿ ಬಂಧುಗಳೇ, ಸಂವಿಧಾನ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ವ್ಯವಸ್ಥೆಯಲ್ಲಿ ಯಾರು ಗುಲಾಮ ಅಲ್ಲ, ಯಾರು ಮೇಲಲ್ಲ, ಯಾರು ಕೀಳಲ್ಲ, ನಾವೆಲ್ಲರೂ ಸಮಾನರು. ಈ ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಲವರ್ಧನೆಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ನೀವು ಸಾಮಾಜಿಕ ಮಾಧ್ಯಮಗಳಾದಂತ ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಬಹುದು. ನನ್ನ ಮಾತುಗಳನ್ನು ಕೇಳ್ತಾ ಇರುವಂತ ಯುವಕರು ದಯವಿಟ್ಟು ನೋಡೋಣ, ಫೇಸ್ಬುಕ್ ಅಲ್ಲಿ ನೋಡೋಣ, ಹೋಗಿ ಕೆಆರ್ಎಸ್ ಪಕ್ಷ ಏನ್ ಮಾಡ್ತಾ ಇದೆ, ಯಾತಕ್ಕಾಗಿ ಹೋರಾಟ ಮಾಡ್ತಾ ಇದೆ. ನನ್ನ ಮೇಲೇನೆ 2-3 ಕೇಸ್ಗಳಿದಾವೆ. ನಮ್ಮ ಸೋಮ್ ಸುಂದರ್ ಅಂತೇಳಿ ಅವ್ರ ಮೇಲೇನೆ 10-12 ಕೇಸ್ಗಳಿದಾವೆ. ಅವ್ರು ಯಾವ ಕೂಡ ವೈಯಕ್ತಿಕ ಕೇಸ್ಗಳಲ್ಲ, ಗಂಡ ಹೆಂಡತಿಗಳು ಕೇಸ್ ಅಲ್ಲ. ಅವರು ಸಮಾಜಕ್ಕಾಗಿ ಧ್ವನಿ ಎತ್ತಿದ್ದಕ್ಕಾಗಿ ಬಂದಂತ ಅವ್ರ ಮೇಲೆ ಬಿದ್ದಂತ ಕೇಸ್ಗಳು. ಹಾಗಾಗಿ ಬಂಧುಗಳೇ, ನಿಮಗೆ ಅಭಿವೃದ್ಧಿ ಬೇಕನ್ನೋದಾದ್ರೆ, ನಿಮ್ಮೂರಿನ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕನ್ನೋದಾದ್ರೆ, ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯ ಬದಲಾಗಬೇಕನ್ನೋದಾದ್ರೆ, ಈ ವಂಶ ಪಾರಂಪರ್ಯದ ರಾಜಕಾರಣಕ್ಕೆ ತಿಲಾಂಜಲಿಯನ್ನು ಇಡಬೇಕನ್ನೋದಾದ್ರೆ ದಯವಿಟ್ಟು ಈ ಸಾರಿ ನಿಮ್ಮ ಆಯ್ಕೆ ಕೆಆರ್ಎಸ್ ಪಕ್ಷ. ಈ ಸಾರಿ ನಿಮ್ಮ ಆಯ್ಕೆ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯಾದ ನಾಗರಾಜ್ ಎಸ್ ಕಲಕುಟ್ಗಾರ್ ಅವರು. ಈ ಬಾರಿ ನಿಮ್ಮ ಆಯ್ಕೆ ಸಿಟಿ ಕ್ರಮ ಸಂಖ್ಯೆ 6, ದಯವಿಟ್ಟು ಕ್ರಮ ಸಂಖ್ಯೆ 6ಕ್ಕೆ ಸಿಟಿ ಗುರುತಿಗೆ ಮತದಾನ ಮಾಡಿ ದಯವಿಟ್ಟು ಬದಲಾವಣೆಯನ್ನ ಕಾಣಿಯೋಣ. ಇವತ್ತೆಲ್ಲ ಎಂತೆಂತ ಆಧುನೀಕರಣ ನಡೀತಾ ಇದೆ. ಆದ್ರೂ ಕೂಡ ನಾವು ಅಮೀನ್ಗಢದ ಜನ ಕರೆಂಟ್ ಮಾರ್ಕೊಂತ, ಬೀದಿ ಬದಿ ಹಣ್ಣು ಮಾರ್ಕೊಂತ, ಏನೋ ಒಗ್ಗರಣೆ ಮಿರ್ಚಿ ಮಾಡ್ಕೊಂತ ಮಾತ್ರ ಜೀವನ ಕಳೀತಾ ಇದೀವಿ. ಆದ್ರೆ ಇವತ್ತು ಬೇರೆ ಬೇರೆ ದೇಶಗಳು 5G, 6G, 7G ಅನ್ನುವಂತ ತಂತ್ರಜ್ಞಾನವನ್ನು ಬಳಸಿಕೊಂಡಿದ್ದೇವೆ. ಆದ್ರೆ ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳು ಕೇವಲ ಅವ್ರ ಮಕ್ಕಳು ಮಾತ್ರ ಬೆಳೀತಾ ಇದ್ದಾರೆ. ಇವತ್ತು ರೈತನ ಮಗ ರೈತ ಆಗ್ತಾ ಇದ್ದಾನೆ, ಬಡವನ ಮಗ ಬಡವ ಆಗ್ತಾ ಇದ್ದಾನೆ. ಆದ್ರೆ ರಾಜಕಾರಣಿ ಮಗ ರಾಜಕಾರಣಿ ಆಗ್ತಾ ಇದ್ದಾನೆ. ರಾಜಕಾರಣಿ ಮೊಮ್ಮಗ ಇವತ್ತು ವಂಶ ಪಾರಂಪರ್ಯ ರಾಜಕಾರಣಿ ಹೆಂಗೈತೆ ಅಂತಂದ್ರೆ, ತಾತ ರಾಜಕಾರಣಿ, ಮುತ್ತಾತ ರಾಜಕಾರಣಿ, ಅವನ ಮಗ ರಾಜಕಾರಣಿ, ಅವನ ಮಗ ರಾಜಕಾರಣಿ, ಮೊಮ್ಮಗ ರಾಜಕಾರಣಿ. ನಾವ್ಯಾವ ಗುಲಾಮರ? ನಾವೇನ ಕೇವಲ ಮತಗಳನ್ನ ಹಾಕಿ ಕೈ ತೊಳ್ಕೊಳ್ಳುವಂತವ್ರ? ಅವನಿಗೂ 2 ಕಣ್ಣು, ನಮಗೂ 2 ಕಣ್ಣು, ಅವನಿಗೂ 2 ಕಾಲು, ನಮಗೂ 2 ಕಾಲು. ನಾವು ಯಾಕೆ ರಾಜಕಾರಣ ಮಾಡಬಾರ್ದು? ಬಡವರು, ಸಾಮಾನ್ಯ ಜನರು ಕೂಡ ಯಾಕೆ ರಾಜಕಾರಣ ಮಾಡಬಾರ್ದು ಅನ್ನುವಂತ ವಿಚಾರದ ದಯವಿಟ್ಟು ಮತ್ತೊಮ್ಮೆ ಕೈ ಮುಗಿದು ಕೇಳ್ತಾ ಇದ್ದೀನಿ. ನಾಗರಾಜ್ ಎಸ್ ಕಲಕುಟ್ಗರ್ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಈ ಬಾರಿ
ನಮ್ಮ ಅಭ್ಯರ್ಥಿಯನ್ನ ಅತಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನನ್ನ ಮಾತುಗಳನ್ನ ಕೇಳಿದಂತ ಅಮೀನ್ಗಡದ ಎಲ್ಲಾ ನಾಗರಿಕ ಬಂಧುಗಳಿಗೆ ನಮಸ್ಕರಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೀರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ KRS ಪಕ್ಷ. KRS ಪಕ್ಷಕ್ಕೆ ಇಲ್ಲ, ನಾ ತಗೊಂಡೋಗಿ ನಾನಾ ಪ್ರಚಾರ ಮಾಡಿಲ್ಲ. ನೀ ಅದಕ್ಕೆ